ಕೆಲವು ವಿದಾಯಗಳು ಕೇವಲ ಆಟಗಾರನ ವಿದಾಯಗಳಲ್ಲ, ಅವು ಒಂದು ಯುಗದ ಕೊನೆಯ ಅಧ್ಯಾಯವಾಗಿರುತ್ತೆ. ಫುಟ್ಬಾಲ್ ಇತಿಹಾಸದಲ್ಲಿ ಕೆಲವರು ಟ್ರೋಫಿಗಳನ್ನು ಗೆಲ್ತಾರೆ, ಕೆಲವರು ಜನರ ಹೃದಯಗಳನ್ನು ಗೆಲ್ತಾರೆ. ಆದರೆ ಕೆಲವರು ಇಡೀ ಒಂದು ಯುಗವನ್ನೇ ರೂಪಿಸ್ತಾರೆ. ಆ ಯುಗದ ಹೆಸರು ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತು ನೇಮರ್ ಜೂನಿಯರ್. 2026ರ ಫುಟ್ಬಾಲ್ ವಿಶ್ವಕಪ್ನಿಂದ ಬ್ರೆಜಿಲ್ ಮತ್ತು ಪೋರ್ಚುಗಲ್ ಹೊರಬಿದ್ದಿದೆ. ಸ್ಕೋರ್ ಬೋರ್ಡ್ನಲ್ಲಿ ಅದು ಕೇವಲ 2 ಸೋಲುಗಳು ಮಾತ್ರ. ಆದರೆ ಸೋತದ್ದು ಕೇವಲ 2 ರಾಷ್ಟ್ರಗಳಲ್ಲ, ಒಂದು ಸಂಪೂರ್ಣ ಫುಟ್ಬಾಲ್ ತಲೆಮಾರಿನ ಕನಸು. ಫುಟ್ಬಾಲ್ ಅಭಿಮಾನಿಗಳ ಹೃದಯದಲ್ಲಿ ಅದು ಒಂದು ಸಂಪೂರ್ಣ ಯುಗದ ಅಂತ್ಯ. ಪೋರ್ಚುಗಲ್ನ ಕ್ರಿಸ್ಟಿಯಾನೋ ರೊನಾಲ್ಡೋ ಪರಿಶ್ರಮದ ಪ್ರತಿರೂಪವಾದರೆ ಬ್ರೆಜಿಲ್ನ ನೇಮರ್ ಜೂನಿಯರ್ ಕಲೆಯ ಪ್ರತಿರೂಪ. ಕ್ರಿಸ್ಟಿಯಾನೋ ರೊನಾಲ್ಡೋ ಹೊಡೆದ ಪ್ರತಿಯೊಂದು ಗೋಲಿನ ಹಿಂದೆ ಆತನ ಸಾವಿರಾರು ಗಂಟೆಗಳ ಪ್ರಾಕ್ಟೀಸ್ ಇದ್ದರೆ, ನೇಮರ್ನ ಪ್ರತಿಯೊಂದು ಡ್ರಿಬಲ್ನಲ್ಲಿ ದೇವರು ಕೊಟ್ಟ ಪ್ರತಿಭೆಯ ಪ್ರದರ್ಶನ ಆಯಿತು. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಬದುಕು ಮತ್ತು ಸಾಧನೆ ಅಮೋಘ ಮತ್ತು ಅತ್ಯದ್ಭುತ. ಬಡತನದಿಂದ ಆರಂಭವಾದ ಆತನ ಪಯಣ ಇಂದು ಪ್ರಪಂಚದ ಅತಿದೊಡ್ಡ ವೇದಿಕೆಯನ್ನು ತಲುಪಿದೆ. ನಾನು ಗೆಲ್ಲಬೇಕು ಎಂಬ ಹಠದಲ್ಲಿ ತನ್ನ ಹೊಸ ರೂಪವನ್ನು ಸೃಷ್ಟಿಸಿದ ವ್ಯಕ್ತಿ ಆತ. ದೇವರು ಪ್ರತಿಭೆ ಕೊಟ್ಟಿರಬಹುದು, ಆದರೆ ದಂತಕಥೆಯಾಗಲು ಬೇಕಾಗಿರೋದು ಶಿಸ್ತು. ಅದನ್ನು ರೊನಾಲ್ಡೋ ಸ್ವತಃ ನಿರ್ಮಿಸಿಕೊಂಡ. ಸುಮಾರು 1000ದಷ್ಟು ಗೋಲುಗಳು, 100 ದಾಖಲೆಗಳು, 5 ಸಲ ಬ್ಯಾಲನ್ ಡಿ'ಒರ್ ಪ್ರಶಸ್ತಿ, ಚಾಂಪಿಯನ್ಸ್ ಲೀಗ್ ಕಿರೀಟಗಳು, ಯುರೋಪಿಯನ್ ಚಾಂಪಿಯನ್, ರಾಷ್ಟ್ರಗಳ ಲೀಗ್ ವಿಜೇತ, ವೈಯಕ್ತಿಕ ಪ್ರಶಸ್ತಿಗಳು, ಕಾಲ್ಚೆಂಡಿನ ಲೋಕದಲ್ಲಿ ಗೆಲ್ಲಲು ಸಾಧ್ಯವಾದ ಬಹುತೇಕ ಎಲ್ಲವನ್ನೂ ಆತ ಗೆದ್ದ. ಆದರೆ ಒಂದು ಟ್ರೋಫಿ ಮಾತ್ರ ಎಂದಿಗೂ ಅವನ ಕೈಗೆ ಸಿಗಲಿಲ್ಲ. ಅದು ವಿಶ್ವಕಪ್. ಅದು ಮಾತ್ರ ಸದಾ ಒಂದು ಹೆಜ್ಜೆ ದೂರವೇ ಉಳಿಯಿತು. ಆದರೆ ಒಬ್ಬ ಆಟಗಾರನ ಮೌಲ್ಯವನ್ನು ಒಂದೇ ಟ್ರೋಫಿಯಿಂದ ಅಳೆಯುವುದು ಫುಟ್ಬಾಲ್ಗೆ ಮಾಡುವ ಅನ್ಯಾಯ. ರೊನಾಲ್ಡೋ ವಿಶ್ವಕಪ್ ಗೆಲ್ಲದಿರಬಹುದು, ಆದರೆ ವಿಶ್ವವನ್ನೇ ಗೆದ್ದಿದ್ದಾನೆ. ಇನ್ನೊಬ್ಬ ನೇಮರ್. ಅವನನ್ನು ನೋಡಿದರೆ ಚೆಂಡಿಗೂ ಜೀವವಿದೆಯೇ ಎಂಬ ಅನುಮಾನ ಬರ್ತಾ ಇತ್ತು. ಅವನ ಕಾಲಿಗೆ ಚೆಂಡು ಅಂಟಿಕೊಂಡಾಗ ಸಮಯವೇ ನಿಧಾನವಾಗ್ತಾ ಇತ್ತು. ಬಾಲ್ ಅವನ ಕಾಲಿಗೆ ಅಂಟಿಕೊಂಡಂತೆ ಕಾಣ್ತಾ ಇತ್ತು. ಅವನ ಪ್ರತಿಯೊಂದು ಚಲನೆಯೂ ಒಂದು ಸಂಗೀತದ ಲಯದಂತಿತ್ತು. ಚೆಂಡಿನ ಜೊತೆಗಿನ ಅವನ ಸ್ನೇಹವನ್ನು ನೋಡಿದಾಗ ಫುಟ್ಬಾಲ್ ಕೂಡ ಒಂದು ಕಲೆ ಅಂತ ಅರ್ಥವಾಗ್ತಾ ಇತ್ತು. ಅದಕ್ಕೆ ವಿಶ್ವ ಅವನನ್ನು ಪ್ರೀತಿಸಿತು. ಅವನನ್ನು ಅನೇಕರು ದ ಪ್ರಿನ್ಸ್ ಹೂ ನೆವರ್ ಬಿಕೇಮ್ ಕಿಂಗ್ ಎಂದು ಕರೆದರು. ಯಾಕೆಂದರೆ ಪ್ರತಿಭೆಯಲ್ಲಿ ರಾಜನಾಗಿದ್ದರೂ ಅದೃಷ್ಟ ಮಾತ್ರ ಅವನ ಜೊತೆಗಿರಲಿಲ್ಲ. ಪ್ರತಿ ಬಾರಿ ಅವನು ಶಿಖರ ತಲುಪುವಷ್ಟರಲ್ಲಿ ಒಂದು ಗಾಯ, ಮತ್ತೆ ಚೇತರಿಕೆ, ಮತ್ತೆ ಆರಂಭ, ಮತ್ತೆ ಗಾಯ. ಅವನ ಪ್ರತಿಭೆಯನ್ನು ಯಾರೂ ಸೋಲಿಸಲಿಲ್ಲ. ಆದರೆ ಅವನ ದೇಹವೇ ಅವನನ್ನು ಅನೇಕ ಬಾರಿ ತಡೆದಿತ್ತು. ಪ್ರತಿ ಬಾರಿ ಅವನು ಎದ್ದ, ಮತ್ತೆ ಬಿದ್ದ, ಮತ್ತೆ ಎದ್ದ. ಆದರೂ ಮುಖದ ಮೇಲಿನ ನಗು ಕಳೆದುಕೊಳ್ಳಿಲ್ಲ. ಟ್ರೋಫಿಗಳಿಗಿಂತ ಜನರ ಪ್ರೀತಿಯನ್ನೇ ಅವನು ಹೆಚ್ಚು ಸಂಪಾದಿಸಿದ. ರಾಜನಾಗುವುದು ಕೇವಲ ಕಿರೀಟದಿಂದಲ್ಲ, ಜನರ ಹೃದಯದಲ್ಲಿ ಉಳಿಯುವುದರಿಂದ. ಆ ಅರ್ಥದಲ್ಲಿ ನೇಮರ್ ಎಂದಿಗೂ ಸೋತಿಲ್ಲ. ಇನ್ನು ಮುಂದೆ ವಿಶ್ವಕಪ್ ಬಂದಾಗ ಫುಟ್ಬಾಲ್ ಅಂಗಳದಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತು ನೇಮರ್ ಜೂನಿಯರ್ ಇರುವುದಿಲ್ಲ. ಇತಿಹಾಸದಲ್ಲಿ ಕಾಲ ಬದಲಾಗತ್ತೆ, ಹೊಸ ಸ್ಟಾರ್ ಆಟಗಾರರು ಬರ್ತಾರೆ, ಹೊಸ ದಾಖಲೆಗಳು ಹುಟ್ಟುತ್ತವೆ. ಆದರೆ ಒಂದು ಪೀಳಿಗೆಯ ಹೃದಯದಲ್ಲಿ ಮೂಡಿದ ಭಾವನೆಗಳನ್ನು ಯಾವ ಹೊಸ ಆಟಗಾರನೂ ಬದಲಾಯಿಸಲು ಸಾಧ್ಯವಿಲ್ಲ. ರೊನಾಲ್ಡೋ ನಮಗೆ ಪರಿಶ್ರಮವನ್ನು ಕಲಿಸಿದರು, ನೇಮರ್ ನಮಗೆ ಆಟವನ್ನು ಪ್ರೀತಿಸುವುದನ್ನು ಕಲಿಸಿದರು. ಒಬ್ಬ ಎಂದಿಗೂ ಕೈ ಬಿಡಬೇಡ ಅಂತ ಕಲಿಸ್ದ, ಇನ್ನೊಬ್ಬ ಆಟವನ್ನು ಆನಂದಿಸುವಂತ ಕಲಿಸ್ದ. ಕ್ರೀಡಾ ಇತಿಹಾಸದಲ್ಲಿ ಟ್ರೋಫಿಗಳು ಧೂಳಿ ಹಿಡಿಯುತ್ತೆ, ದಾಖಲೆಗಳು ಮುರಿಯುತ್ತೆ, ಪ್ರಶಸ್ತಿಗಳು ಮರೆತು ಹೋಗುತ್ತೆ. ಆದರೆ ಜನರ ನೆನಪುಗಳು ಎಂದಿಗೂ ಸಾಯುವುದಿಲ್ಲ. ಒಂದು ಮಗು ಮೊದಲ ಬಾರಿಗೆ ಫುಟ್ಬಾಲ್ ಹಿಡಿದಾಗ ಶಿವ್ ಎಂದು ಕೂಗುತ್ತೆ. ಯಾರಾದರೂ ಮತ್ತೆ ನೇಮರ್ನ ಡ್ರಿಬಲ್ ಅನುಕರಿಸ್ತಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತು ನೇಮರ್ ಜೂನಿಯರ್ ಕೇವಲ ಪಂದ್ಯಗಳನ್ನು ಆಡಲಿಲ್ಲ, ಅವರು ಒಂದು ತಲೆಮಾರಿನ ಬಾಲ್ಯವನ್ನು ಬರೆದಿದ್ದಾರೆ. ಅವರು ಕೇವಲ ಗೋಲುಗಳನ್ನು ಹೊಡೆಯಲಿಲ್ಲ, ಕೋಟ್ಯಂತರರಿಗೆ ಸ್ಫೂರ್ತಿ ತುಂಬಿದ್ದಾರೆ. ಅವರು ಕೇವಲ ಫುಟ್ಬಾಲ್ ಆಡಲಿಲ್ಲ, ಫುಟ್ಬಾಲ್ ಎಂಬ ಆಟವನ್ನು ಪ್ರೀತಿಸುವುದನ್ನು ಜಗತ್ತಿಗೆ ಕಲಿಸಿದ್ದಾರೆ. ಈಗ ಅವರಿಬ್ಬರ ಯುಗ ಮುಗ್ದಿರ್ಬೋದು, ಆದರೆ ದಂತಕಥೆಗಳು ಎಂದಿಗೂ ನಿವೃತ್ತಿಯಾಗುವುದಿಲ್ಲ. ಅವು ಪ್ರತಿಯೊಂದು ಮೈದಾನದಲ್ಲೂ, ಪ್ರತಿಯೊಂದು ಚೆಂಡಿನ ಸ್ಪರ್ಶದಲ್ಲೂ, ಪ್ರತಿಯೊಂದು ಅಭಿಮಾನಿಯ ಹೃದಯದಲ್ಲೂ ಸದಾ ಜೀವಂತವಾಗಿರುತ್ತೆ.